ಸಂತೋಷದ ಒಂದು ಸಾವಿರ ದಿನ ತುಂಬಿರ್ತಕ್ಕಂಥ ಸಾವಿರ ಸಂತೋಷದ ದಿನ ತುಂಬಿದೆ, ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತಾ ಇದೀರಿ. ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ನಾವು ಏನು ಮಾತು ಕೊಟ್ಟಿದೀವಿ ಅದರಂತೆ ನಡೆದಿದ್ದೀವಿ. ಇದು 1000 ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲಲ್ಲ. ನಾವು ಬಡವರು, ಈ ದೇಶದ ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಇವನ್ನೆಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇಲ್ಲಿವರೆಗೆ ಏನ್ ಮಾತು ಕೊಟ್ಟಿರೋ ಅದರಂತೆ ನಡ್ಕೊಂಡಿದ್ದೀವಿ, ಮುಂದೆನೂ ಕೂಡ ನಡ್ತೀವಿ. ಸರ್, ಬಿಜೆಪಿ ಬಹಳ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸಾಧನಾ ಸಮಾವೇಶ ಅಲ್ಲ, ಅದು ಸೂತಕದ ದಿನಾಚರಣೆ ಯಾಕೆ ವಿರೋಧ ಮಾಡ್ತಾರೆ? ಹೊಟ್ಟೆ ಕಿಚ್ಚಿನಿಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಏನು ಮಾಡ್ಲಿಲ್ಲ 4 ವರ್ಷ, ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ಬೇಕು ಈ ಕಾರ್ಯಕ್ರಮ ಅಂತ ಯಾಕೆ ಅವ್ರು ಹೇಳ್ತಾರೆ. ಅಲ್ಲಪ್ಪ, ಅವ್ರು ಹೇಳೋದು ಇಲ್ಲಿ ನೀ ಹೇಳಪ್ಪ. ಭ್ರಷ್ಟಾಚಾರ ತುಂಬಿದೆ, ಆರ್ಥಿಕತೆ ಕುಸಿದಿದೆ, ಈ ಸಂದರ್ಭದಲ್ಲಿ ಯಾಕೆ ಮಾಡ್ಬೇಕು ಸಾಧನಾ ಸಮಾವೇಶ ಅಂತ ಯಾರು ಬಿಜೆಪಿ ಅವರು 6 ವರ್ಷಕ್ಕವರು ಬೆಳಿಗ್ಗೆ ಮಾತಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಏನ್ ಮಾಡಿದ್ರು ಅವರು 4 ವರ್ಷದಲ್ಲಿ? ಏನ್ ಮಾಡಿದ್ರು? ಈಗ 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. Not even 10% of the promises which have been made to the people of Karnataka, they could not able to fulfill them. ಇದು ಪರಿಸ್ಥಿತಿ ಇದೆ. ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ? ನಾವು 592 ಭರವಸೆಗಳಲ್ಲಿ 243 ಭರವಸೆಗಳನ್ನ 2 ವರ್ಷದಲ್ಲಿ ಈಡೇರಿಸ್ತೀವಿ. 2.5 ವರ್ಷದಲ್ಲಿ ಇನ್ನು ಉಳಿದವನ್ನು ಕೂಡ ಈಡೇರಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ BY ರಾಘವೇಂದ್ರ ಅವರು ಆರೋಪ. ವಚನ ಭ್ರಷ್ಟ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನೀವ್ ಹೇಳ್ರಿ. ಬಿಜೆಪಿ ಅವ್ರು ಆರೋಪ ಮಾಡ್ತಿದಾರೆ ಸರ್. ಆರೋಪ ಅಷ್ಟೇ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಆದ್ರೂ ಸರ್, ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್. ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳ್ಬೇಡಿ ಅಂತ ಹೇಳಿದ್ದೀನಿ. ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀನಿ? ಇಲ್ಲ ಸರ್, ಮಾಧ್ಯಮಗಳಿಗೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್. ಆದ್ರೂ ನಿಮ್ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹೆಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ಹೇಳ್ಕೊಳ್ಳೋದು. ನಿಮ್ಮ ಶಾಸಕರು, ಸಂಸದರು ಕೆಲವರೆಲ್ಲ ಹೈಕಮಾಂಡ್ ಅವ್ರು ಮಾಡಿದಾರ? ಇಲ್ಲ ಇಲ್ಲ. ಮತ್ತೆ ಅಲ್ಲ, ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ, ತಂದೆಯವರು ಮುಂದುವರಿತಾರೆ. DK ಸುರೇಶ್ ಒಟ್ಟು ಮಾತನಾಗ ನಡ್ಕೊಳ್ಳಿ ಅಂತ ಅವ್ರು ಅಂತಾರೆ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನಾನು ಕೇಳ್ಬೇಡಿ. ಶಿವರಾತ್ರಿ ನಂತರ ಹೇಳ್ತಾರೆ ಸರ್ ಹೈಕಮಾಂಡ್. ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ಏನಾದ್ರು ಆಗ್ಬೋದು? ಅಭಿವೃದ್ಧಿ ಬಗ್ಗೆ ಕೇಳ್ರೆ ಹೈಕಮಾಂಡ್ ಅವರು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.